ಕರಿತೀವಿ ಸರ್. ಅರಿವು ಮೂಡಿಸಲು IEC ಅಂದ್ರೆ ಅರಿವು ಮೂಡಿಸುವ ಬಗ್ಗೆ ಅವರಿಗೆ ಹೇಳಲು ಘನತ್ಯಾಜ್ಯ ವಿಲೇವಾರಿ ನಾನು ಹೇಳೋದು ಕೇಳಿಸಿದ ಮೈಕ್ ಇಲ್ಲ ಅಂದ್ರೆ ಘನತ್ಯಾಜ್ಯ ವಿಲೇವಾರಿ ಸಾಧಿಸಲು 30 ಜನ ಹೊರಗುತ್ತಿಗೆ ಆಧಾರದ ಮೇಲೆ ಮಾನವ ಸಂಪನ್ಮೂಲ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಕರೆಗಳನ್ನು ಅನುಮೋದನೆ ಮಾಡುವುದು. ನಗರಸಭೆ ನಿಧಿ ಅನುದಾನದಲ್ಲಿ 5 ಜನ ಕಂಪ್ಯೂಟರ್ ಆಪರೇಟರ್ಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಸರಬರಾಜು ಮಾಡಲು ಟೆಂಡರ್ ಕರೆಯಲಾಗಿದೆ. ಒಣಕಸ ಉತ್ಪತ್ತಿಯಾಗುತ್ತಿದ್ದು ಸದರಿ ನಿರ್ವಹಣೆಗೆ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಅನುಮೋದನೆ ನೀಡುವುದು. ನಾವೇ ಈಗ ಮೇಲ್ ಮಾಡ್ತಾ ಇದ್ದೀವಿ. ಅದಕ್ಕೊಬ್ಬರು NGOದವರು ನಾವು ಇಂಟ್ರೆಸ್ಟ್ ಬರ್ತಾ ಇದ್ದಾರೆ. ಅದನ್ನ ಬರ್ತಕ್ಕಂಥ ಪ್ಲಾಸ್ಟಿಕ್ ಸರ್ ಬಹಿರಂಗ ಹರಾಜು ಮಾಡಿದ್ರೆ ಒಳ್ಳೇದಿರುತ್ತೆ. ಯಾಕಂದ್ರೆ ಲೋಕಲ್ ಮಾಡಿದ್ರೆ ಏನಿತ್ತಲ್ಲ ಬೇರೆ ಬೆಂಗಳೂರಿನಿಂದ ಬಳ್ಳಾರಿನಿಂದ ಮೈಸೂರಿನಿಂದ ಆಗ್ತದೆ ಹರಾಜಿಗೆ. ಅದಕ್ಕೇನಿತ್ತಲ್ಲ ಬಹಿರಂಗ ಹರಾಜು ಮಾಡಿದ್ರೆ ಬಹಳ ಒಳ್ಳೇದಿರುತ್ತೆ. ನೋಡೋಣ. 14 ಲಕ್ಷಗಳಿಗೆ ಘನತ್ಯಾಜ್ಯ ವಸ್ತು ಘಟಕದಲ್ಲಿ 2 ಕಾಮಗಾರಿ ಟೆಂಡರ್ ಕರೆಯಲಾಗಿದ್ದು ಟೆಂಡರ್ ಅನುಮೋದಿಸುವ ಕುರಿತು. ಇದು ಅಮೌಂಟ್ ಸಂಬಂಧ ಇನ್ಸಿಡೆಂಟ್ ಮತ್ತು ವರ್ಕ್ ಕಂಪೋಸ್ಟ್ ಅಂತೇಳಿ ಇದು ಸ್ಯಾನಿಟರಿ ಕಾರ್ಡ್ ಅವರು ಬರ್ತಾರೆ ಸರ್. ಅವ್ರ ಮುಂದೆ ಬಂದ್ ಮಾಡೋಕ್ಕೆ ಅದನ್ನು ಕಲಿತಿದ್ದಾರೆ. ಇದು ಸಿಂಗಲ್ ಮೇಲೆ ಸಾಮಾನ್ಯ 2 ಲಕ್ಷ 50,000 ಅದ್ರ ಬಗ್ಗೆ ಮಾಹಿತಿ ಅದು ಮೇಲೆ ಕೂಡಲಿ ಕಚೇರಿ ಕೆಲಸಕ್ಕಾಗಿ ಟೇಬಲ್, ಚೇರ್, ಅಲ್ಮಾರ, ಕಂಪ್ಯೂಟರ್, ಪ್ರಿಂಟರ್, ಲೇಖನ ಸಾಮಗ್ರಿಗಳನ್ನು 2023-24ನೇ ಸಾಲಿನ 5% ಅನುದಾನ ಒದಗಿಸಿಕೊಡಲು ಅನುಮೋದನೆ ನೀಡುವ ಬಗ್ಗೆ ನಗರಸಭೆ ನಿಧಿ 1.5 ಲಕ್ಷ ಅಂತ ಹೇಳ್ತಾರೆ. ಈಗ ಸಬ್ಜೆಕ್ಟ್ ನಂಬರ್ 20, 21, 22, 23, 24 ಈ ಎಲ್ಲ ಸರ್ವೆ ನಂಬರ್ಗಳು ಭಗವತಿ ವ್ಯಾಪ್ತಿಗಳಲ್ಲಿ ಇದಾವೆ. ಇವು ಯಾವ ಏರಿಯಾಗೆ ಸಂಬಂಧಪಟ್ಟಿದ್ದಾರೆ, ಈ ಲೇಔಟ್ ಓನರ್ ಯಾರು, ಇದು ಟೌನ್ ಪ್ಲಾನ್ ಅಪ್ರೂವ್ಡ್ ಆಗಿದೆಯಾ, ಎಷ್ಟು ಸೈಟ್ ಇದ್ದಾವೆ, ಅದಕ್ಕೆ ಒಂದು ಡೀಟೇಲ್ಸ್ ಇಲ್ಲ ಸರ್. ಆರು ಲೇಔಟ್ಗಳದ್ದು ಯಾವತ್ತೂ ಮಾತ್ರ ಲಿಸ್ಟ್ ಇಲ್ಲ ಸರ್. ಅಜೆಂಡಾದಲ್ಲಿ ಅದೇನು ಅಪ್ರೂವ್ಡ್ ಇದೆಯಾ, ಏನು ಆಗಿದೆಯಾ, ಕಾಮಗಾರಿ ಆಗಿಲ್ಲ, ಅವ್ರ ಹೆಸರು ಏನೇನಿದ್ದಾವೆ ಅವೆಲ್ಲ ಸಭೆಯಲ್ಲಿ ಚರ್ಚಿಸಬೇಕು ಸರ್. ಈಗ ಕಳಕಲ ಲೇಔಟ್ಗಳೇ ಜಾಸ್ತಿ ಆಗ್ತದೆ ಸರ್. ಅದೇನು ಆಗಿದ್ದೀಗ ಮಾಡಬೇಕಾಗ್ತದೆ. ಟೌನ್ ಪ್ಲಾನಿಂಗ್ ಇಂದ ಅನುಮೋದನೆ ಆಗಿ KJP ಆಗಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಿ ನಗರ ಯೋಜನಾ ಪ್ರಾಧಿಕಾರದಿಂದ ಅಂತಿಮ ಅನುಮೋದನೆ ಆಗಿ ಈ ಮುನ್ಸಿಪಾಲ್ಟಿಗೆ ರಸ್ತೆ, CS ಸೈಟು, ಪಾರ್ಕ್ ಸೈಟು ಅನುಮೋದನೆ ಆದಮೇಲೆ ನಾವು ಜನರಲ್ ಬಾಡಿಯಲ್ಲಿ ಇದನ್ನು ಸಬ್ಜೆಕ್ಟು ಇಡ್ತೀವಿ. ಅಲ್ಲಿವರೆಗೂ ಜನರಲ್ ಬಾಡಿ ಸಬ್ಜೆಕ್ಟಲ್ಲಿ ನಾವು ಇಡೋದಿಲ್ಲ. ಸೊ ದಟ್ಟು ಇವೆಲ್ಲ ಅಂತಿಮ ಅನುಮೋದನೆ ನಗರ ಯೋಜನಾ ಪ್ರಾಧಿಕಾರದಿಂದ ಆಗಿರುವ ಪ್ರಯುಕ್ತ ನಾವು ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಇಟ್ಟಿದ್ದೀವಿ. ಅದನ್ನು ಅವ್ರ ಓನರ್ ಡೀಟೇಲ್ಸ್ ಏನಾದರೂ ಬೇಕಂದರೆ ಏನಾಗಿದೆ ಅಂದರೆ ಯಾರ ಹೆಸರು ಯಾರು ಎಲ್ಲಿರೋ ನಿಮಗೆ ಕೊಡ್ತೀವಿ ಸ್ವಾಮಿ. ಸರ್ ನನಗೆ ಕೊಡ್ತೀರಿ ಸರ್, ನನಗಲ್ಲ ಬರಬೇಕಾಗಿತ್ತು ಸರ್. ನೆಕ್ಸ್ಟ್ ಟೈಮ್ ಏನು ಮಾಡೋಣ, ಈಗ ಅದನ್ನ ನೆಕ್ಸ್ಟ್ ಟೈಮ್ ಈ ಥರ ಆಗ್ಲಿದ್ದಂಗೆ ವಿತ್ ಡೀಟೇಲ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ಮೀಟಿಂಗಲ್ಲಿ ತಗೊಂಡು ಚೆನ್ನಾಗಿ ನಗರದ ಗುಂಡಮ್ಮ ಕ್ಯಾಂಪ್ನಲ್ಲಿರುವ ಕಮಿಷನರ್ ಸರ್ 24 ನೆಕ್ಸ್ಟ್ ಈ ಥರ ಆಗ್ಬೋದಾಗಿತ್ತು. ಆರೋಗ್ಯದಲ್ಲಿ ಆಗಿದೆ ಆಗಿದೆ ಸರ್. ಗಂಗಾವತಿ ಅಲ್ಲ ಒಂದು ನಿಮಿಷ ಹೇಳ್ಬಿಡು, ಒಂದು ನಿಮಿಷ ಸದಸ್ಯರೇ, ಒಂದು ನಿಮಿಷ. ಸೀನಿಯರ್ ಕೌನ್ಸಿಲ್ ಹೇಳ್ರಿ, ಅದಕ್ಕೆ ಹೇಳ್ತೀನಿ, ಒಳ್ಳೆ ಸಲಹೆ ಕೊಡ್ತೀನಿ. ಹೇಳ್ರಿ ಹೇಳ್ರಿ. ಇದು ಈಗಾಗಲೇ ಹಿಂದಿತ್ತು ಹರಾಜಾಗಿತ್ತು, ಈ ಹಿಂದೆ ಹರಾಜಾಗಿತ್ತು, ಆಮೇಲೆ ದುಡ್ಡನ್ನು ಕಟ್ಟಿದ್ರು. ಕೇಳಿ ಸರ್, ಒಂದು ಸ್ವಲ್ಪ ದಿವಸ ಚಾಲು ಆಯ್ತು. ಚಾಲು ಆಗಿ ಅದೇ ರೀತಿ ಒಂದು ಅಂಗಡಿ ಮುಗ್ಗಟ್ಟುಗಳನ್ನು ಸ್ಟಾರ್ಟ್ ಮಾಡಿದ್ರು. ಆ ನಂತರ ಮತ್ತೆ ಪುನಃ ಏನಾಗ್ತಾರ ಗೊತ್ತಿಲ್ಲ, ಮತ್ತೆ ಬಂದಾಗಿದೆ. ಈಗ ಮತ್ತೆ ಪುನಃ ಹರಾಜ್ ಕರೆದ್ರೆ ಬಹಿರಂಗ ಹರಾಜಾಗಿ ನಾಲ್ಕು ಜನ ಇದ್ದೇವೆ. ಹರಾಜ್ ಸಂದರ್ಭದಲ್ಲಿ ಇದ್ರಲ್ಲ ಯಾರು ನೀವು ಹೇಳಿ, ನಾನು ಅದಕ್ಕೆ ಕಂಟ್ರೋಲ್ ಮಾಡ್ತೀನಿ. ಹರಾಜಾಗಿದ್ದು ಒಳ್ಳೆ ಮಾರ್ಕೆಟ್ ಇದೆ. ಅದು
ಶಾಸಕರಿಗೂ ನಾನು ಹೇಳ ಬಯಸ್ತೇನೆ, ಕೋಟಿಗಟ್ಟಲೆ ಅನುದಾನ ನಾವಿದ್ದಾಗಲೂ ಸೆಟ್ರಸ್ ಮಾಡಿ ಅದು ಮಾಡಿ ಸರ್, ಆ ಮೀನ ಮಾರೋದಾಗಲಿ ಹೊರಗಡೆ ಏನೈತೆ ಕಾಯಿಪಲ್ಲೆ ಶಿಫ್ಟ್ ಮಾಡಿದ್ರೆ ಒಳ್ಳೆ ಒಂದು ನಮ್ಮ ನಗರಕ್ಕೆ ನಮ್ಮ ಅಕ್ಕಪಕ್ಕ ವಾರ್ಡ್ಗಳಿಗೂ ಸ್ವಲ್ಪ ಭಾಳ ಅಭಿವೃದ್ಧಿ ಆಗುತ್ತೆ. ನಾಗರಾಜ್ ಅವರು ಓದ್ತಾರ, ಅವರು ಯಾವ್ದು ಹೇಳಿ ಅನುದಾನ ಕೊಡ್ತಾ ಇದ್ದಾರೆ. ಗಂಗಾವತಿ APJ ಅಬ್ದುಲ್ ಕಲಾಂ ಸಿಟಿ ಮಾರ್ಕೆಟ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಜನರಲ್ ಬರುತ್ತೆ. ಸೊ ಫಸ್ಟ್ ನಾವು ಅದು ನೋಡುತ್ತೆ. ಇನ್ನೊಂದು ಅದು ಬೆನಿಫಿಷಿಯರಿ ಯಾರು ಲಾಸ್ಟ್ ಮೀಟಿಂಗ್ ಅಲ್ಲಿ ಆಗಿರೋ ಇದರಲ್ಲಿ ಓನ್ಲಿ ಫಾರ್ ಕಮರ್ಷಿಯಲ್ ಓನ್ಲಿ ಫಾರ್ ಮಾರ್ಕೆಟ್ ಅವ್ರಿಗೆ ಮಾತ್ರ 41 ಮಳಿಗೆ ತರಕಾರಿ ಮಾರುಕಟ್ಟೆ, 18 ಮಳಿಗೆ ಮೀನು ಮಾಂಸ ಮಾರುಕಟ್ಟೆ. ಹೌದಾ? ಈಗ 41 + 18 59 ನಾವು ಹರಾಜು ಮಾಡ್ತೀವಿ. ಒಂದು ನಿಮಿಷ, ಹರಾಜು ಮಾಡ್ತೀವಲ್ಲ, ಅಲ್ಲಿ ಹೋಲ್ಸೇಲ್ ವ್ಯಾಪಾರಸ್ಥರು, ರಿಟೇಲ್ ಅವರಲ್ಲ, ಹೋಲ್ಸೇಲ್ ವ್ಯಾಪಾರಸ್ಥರು ಅದನ್ನು ಪಾರ್ಟಿಸಿಪೇಟ್ ಮಾಡಿ ಅದನ್ನು ಅವರು ತಗೊಂಡು ಅಲ್ಲಿಂದ ತರಕಾರಿಯನ್ನು ಡಿಸ್ಪರ್ಸ್ ಮಾಡೋದು. ಅಲ್ಲಿಂದ ತಗೊಂಡು ರಿಟೇಲ್ ವ್ಯಾಪಾರಸ್ಥರು ಏನು ಮಾಡ್ತಾರೆ, ಆ ಮುಂದುಗಡೆ ಎಲ್ಲ ಓಪನ್ ಪ್ಲೇಸ್ ಇದೆ ಅಲ್ವಾ, ಆ ಓಪನ್ ಪ್ಲೇಸಲ್ಲಿ ನಾವೇನು ಮಾಡ್ತೀವಿ, ಅವ್ರಿಗೆ ಬಿಸಿಲು ಬೀಳುತ್ತೆ, ತರಕಾರಿ ಕೆಟ್ಟೋಗುತ್ತೆ ಅಂಥೇಳಿ ಈ ಹಿಂದೆ ಸ್ವಲ್ಪ ಸಮಸ್ಯೆ ಆಗಿ ಎಲ್ಲರೂ ಬಂದು ಹೇಳಿ ಸಲುವಾಗಿ ನಾವೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಅಲ್ಲಿ ಒಂದು ಮೇಲ್ಗಡೆ ಒಂದು ಗ್ರೀನ್ ಶೀಟ್ ಥರ ಮಾಡಿ ಅವ್ರಿಗೆ ಒಂದು ಕೂಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಯಾರಿಗೆ? ರಿಟೇಲ್ ವ್ಯಾಪಾರಸ್ಥರಿಗೆ ಇಷ್ಟು ಜಾಗ ಅಂಥೇಳಿ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಒಬ್ಬರಿಗೆ 5x5, 2x3, 5x5 ಆ ಥರ ನಾವು ಮಾಡಿಕೊಡ್ತೀವಿ. ಅವರು ಶಿಫ್ಟ್ ಮಾಡಿದ ಮೇಲೆ ಅಲ್ಲಿಗೆ ಬಂದು ಅಲ್ಲಿ ಕೂಡಬೇಕು. ರಿಟೇಲರ್ ಅವರು ಬಂದು ಕೂಡ ತಗೋಬಹುದು. ಹಾಕೊಂಡಿವಿ. ಈಗ ನೋಡ್ರಿ, ಈಗ 2022ರಲ್ಲಿ 2020 ಕೊಟ್ಟಿಲ್ಲ, ಆ ವರ್ಕ್ ಆರ್ಡ್ರ್ ಕೊಡ್ರಿ ಅಂತೇಳಿ ನಾವೇನು ಮಾಡಿದ್ವಿ, ವರ್ಕ್ ಆರ್ಡ್ರ್ ತಗೊಂಡೋದ್ರೆ ಅವರು ತಗೊಂಡಿಲ್ಲ. ನಮಗೆ ಲಾಸ್ ಆಗುತ್ತೆ, ನಮಗೆ ಬೇಡ, ಅಲ್ಲಿ ಯಾರು ಬರಲ್ಲ ಅಂಥೇಳಿ ಅವರೆಲ್ಲ ಏನು ಮಾಡಿದರು, ಪಾರ್ಟಿಸಿಪೇಟ್ ಮಾಡಿದ ಪ್ರಕಾರ ಅವರು ಪಾರ್ಟಿಸಿಪೇಟ್ ಮಾಡಿದರೆ ಕೂಡ ಅಲ್ಲಿ ಏನು ಕೆಲವೊಂದು ಜನ ಅಂದರೆ ರಿಯಲ್ ವ್ಯಾಪಾರಸ್ಥರು ಪಾರ್ಟಿಸಿಪೇಟ್ ಮಾಡಿಲ್ಲ. ಅಲ್ಲಿ ಅದನ್ನು ಹೊರತುಪಡಿಸಿ ಬೇರೆಯವರು ಪಾರ್ಟಿಸಿಪೇಟ್ ಮಾಡಿದರು. ಬೇರೆಯವರು ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಅವರೇನು ಅಂದ್ಕೊಂಡ್ರು, ಈ ರಿಟೇಲ್ ವ್ಯಾಪಾರಸ್ಥರು ಬಂದ ಮೇಲೆ ಸಬ್ಲೀಸ್ ಕೊಡ್ಬೋದು, ನನಗೆ ಹೆಚ್ಚಿಗೆ ಆದಾಯ ಬರುತ್ತೆ, ನಾನು ಮುನ್ಸಿಪಾಲಿಟಿಗೆ ಕಡಿಮೆ ಬಾಡಿಗೆ ಕೊಡ್ಬೋದು ಅಂತೇಳಿ ಆ ಒಂದು ಅಂದಾಜಿನ ಮೇಲೆ ಅವರೇನು ಮಾಡಿದರು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜೆನ್ಯೂನ್ ಇಲ್ಲದ ಒಂದು ವ್ಯಾಪಾರಸ್ಥರನ್ನು ಹೊರತುಪಡಿಸಿ ಬೇರೆಯವರು ತಗೊಂಡೋದ ಸಲುವಾಗಿ ಇದು ಸಮಸ್ಯೆ ಆಯಿತು. ಒಂದು ಸೆಕೆಂಡ್ ಮತ್ತು ನಗರಸಭೆಯಿಂದ ಮೇಂಟೆನೆನ್ಸ್ ಕೂಡ ಅಷ್ಟು ಅಂಗಡಿಗಳಿಗೆ ಒಂದಿಷ್ಟು ಅಮೌಂಟ್ ಕೊಡೋ ವ್ಯವಸ್ಥೆ ಇದೆ, ಅದು ಮಾಡೋಣ ಅಂತೇಳಿ ಒಂದು ತೀರ್ಮಾನ ಆಗಿತ್ತು. ಎರಡನೇದು ಮಾರ್ಕೆಟ್. ನೋಡಿ, ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಕೂಡ ಇವತ್ತೇನಾಗ್ತಾ ಇದೆ ಅಂತಂದರೆ, ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾರ್ಕೆಟ್ ನಿರ್ಮಾಣ ಮಾಡಿ ಹರಾಜು ಹಾಕಿದ್ರು ಕೂಡ ಕಮಿಷನರ್ ಹೇಳಿದಂಗೆ ಸ್ವಲ್ಪ ಅಮೌಂಟ್ ಇರೋ ಶ್ರೀಮಂತರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅದನ್ನು ತಗೊಂಡು ಬಡವರಿಗೆ, ಯಾರಿಗೆ ಶಕ್ತಿವಂತರು ಇಲ್ಲನೋ ಅಂಥವ್ರಿಗೆ ಅಲ್ಲಿಗೆ ಕಡಿಮೆ ಬಾಡಿಗೆ ಕೊಟ್ಟು ಲಾಭ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದು ಒಂದು ರೀಸನ್ನು. ಸೊ ಇಂಥ ಕೆಲವೊಂದು ರೀಸನ್ಗಳಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಬಹಳಷ್ಟು ಬಂದಲ್ಲಿ ಶಿಫ್ಟ್ ಆಗಲಿಕ್ಕೆ ರೆಡಿ ಇಲ್ಲ ಯಾರು, ಎಲ್ಲ ಸಿಟಿಯಲ್ಲೇ ಲಕ್ಷಾಂತರ ಜನ ಮೆಚ್ಕೊಳ್ತಾರೆ. ಹಾಗಾಗಿ ಎಲ್ಲದನ್ನ ನಿಮಗೆ ತರಕಾರಿ ಇರ್ಬೋದು, ಮಾಂಸ, ಚಿಕನ್ನು ಯಾವುದೇ ಇರಲಿ ಕೂಡ ಎಲ್ಲವೂ ಅಲ್ಲಿಗೆ ಶಿಫ್ಟ್ ಆಗಲೇಬೇಕು. ಆಗಲಿಲ್ಲ ಅಂತಂದ್ರೂ ಕೂಡ ಯಾರಾದರೂ ಸಹಕಾರ ಕೊಡಲಿಲ್ಲ ಅಂತಂದರೆ ಟೋಟಲ್ ಪೊಲೀಸ್ ವ್ಯವಸ್ಥೆಯನ್ನು ನಾನು ಕರ್ಕೊಂಡು ನಾನೇ ರೋಡ್ಗೆ ಇಳಿದು ಎಲ್ಲರನ್ನ ಖಾಲಿ ಮಾಡಿಸ್ತೀನಿ. ಅಲ್ಲಿಗೆ ಶಿಫ್ಟ್ ಆಗಲೇಬೇಕಂತಲೂ ಇವತ್ತು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಈಗ ನಾವು ಹೋಗಿ ಸಂಸ್ಥಾರ ಆಯ್ತು, ನಮ್ಮ ಬಳಗದಾರ ಆಯ್ತು, ನಮ್ಮ ಹಿಂಬಾಲಕರ ಆಯ್ತು, ಹೋಗಿ ಕಾಯಿಪಲ್ಯ ಮಾರೋಕ್ಕಾಗತ್ತಾ? ನಾವು ಆಗೋದಿಲ್ಲ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತಿದ್ವಿ. ಅದು ನಾಗರಾಜಿಗೆ ಕ್ಲಿಯರ್ ಆಗಿ ಗೊತ್ತಿದೆ, ಯಾರ್ಯಾರು ಇದ್ರು ಆ ಟೈಮಲ್ಲಿ ಆರೋಗಳು ಅದು ಬೇರೆದವ್ರು ತಗೊಂಡಾರ, ಅದು ಮುಟ್ಗೋದು ಹಾಕ್ಕೊಡ್ರಿ, ಇಲ್ಲಾಂದ್ರೆ ಒಂದು ವ್ಯಾಪಾರ ಮಾಡಕ್ಕೆ ಅವನಿಗೆ ಅವಕಾಶ ಮಾಡಿಕೊಡ್ರಿ. ನಾಳೆ ಅಂಗಡಿ ತೆಗಿಲ್ಲ, ನಾಳೆ ಈಗ ದುಡ್ಡು ಕಟ್ಟವನಿಗೆ ಈಗ ಶಾಸಕರು ಹೇಳಿದಾಗ ಯಾರು ದುಡ್ಡು ಕಟ್ಟಾರ ಅವರು ಅಂಗಡಿ ಚಾಲು ಮಾಡ್ಕೋಬೇಕಲ್ಲ, ಅವ್ರು ದುಡ್ಡು ಬೇಕಲ್ಲ. ಏನು
ಪಂಪ್ ಚೇಂಜ್ ಮಾಡಕ್ ಆಗಲ್ಲ ಸರ್. ಕರೆಕ್ಟ್ ಜಾಗದಲ್ಲಿ ಯಾವ್ದು ಅಭ್ಯಂತರ ಯಾವ್ದು ತೊಂದರೆ ಇಲ್ಲ ಸಾಮಾನ್ಯವಾಗಿ. ಅಲ್ಲ, ಅದು ಲೆಟರ್ ಕೊಟ್ಟಾರೆ. ಅದಕ್ಕೆ ಫೋಟೋ ಕೂಡ ಕಳಿಸಿದ್ರು ನೋಡಿ ಸರ್. ಅದೇ ಲೆಟರ್ ಕೊಟ್ಟಿದ್ದಾರೆ, ಕೊಡಿ ಸರ್, ಪರವಾಗಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಜಾಗ CSIT ಏನು ಉದ್ಯಾನವನಕ್ಕೆ ಮೀಸಲಾಗಿತ್ತು ಆ ಜಾಗದಲ್ಲಿ ಮೇನ್ ರೋಡಿನ 30 ಫೀಟ್ ದಾರಿಗಳ ಮರ್ಯಾವ ಡೆವಲಪ್ಮೆಂಟ್ ಮಾಡಿ ಸರ್ ಅಡ್ಡ ಆಗಲ್ಲ. 3 ಟ್ರಾನ್ಸ್ಫಾರ್ಮರ್ ಇದಾವೆ, ಇಷ್ಟೊಂದು ಇಲ್ಲ. ಸಾರ್ವಜನಿಕರಿಗೆ ಏನು ತೊಂದರೆ, ಯಾಕಂದ್ರೆ ನಲ್ವಾಡ ಆಗಿರೋದ್ರಿಂದ ಒಂದು ಟ್ರಾನ್ಸ್ಫಾರ್ಮರ್ ರಿಸ್ಕ್ ಹೋಗ್ಬೋದು, 3 ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಕ್ಕಾಗಲ್ಲ. ಮತ್ತೆ ಕರೆಕ್ಟ್ ಆಗಿ ರಸ್ತೆಯಲ್ಲಿ ಗಾಳಿ ಜಾಗದಲ್ಲಿ ಇದೆ, ತೊಂದರೆ ಇಲ್ಲ. ರಸ್ತೆಯಲ್ಲಿ ಕರೆಕ್ಟ್ ಆಗಿದೆ, ಅದಕ್ಕೆ ಅಷ್ಟೇ ಇಲ್ಲ ಸರ್. ಅದಕ್ಕೆ ಯಾವ ಜಾಗ ಚೇಂಜ್ ಹಾಗೂ ಮಾರಾಟರು, ಉಪಾಧ್ಯಕ್ಷರು, ಸಹೋದ್ಯೋಗಿ, ನಮ್ಮ ಸದಸ್ಯರು, ಪತ್ರಿಕಾ ಮಾಧ್ಯಮದವರು, ಇವತ್ತಿನ ದಿನ ಬಹಳ ಹೆಮ್ಮೆಯ ವಿಷಯ ಅನಿಸುತ್ತೆ ನನಗೆ. ನಮ್ಮ ಹಿರಿಯ ಸದಸ್ಯರು ಅವರು ನಮ್ಮ ಶಾಸಕರು, ಅವರು ಶಾಸಕರು, ನಮ್ಮ ಶಾಸಕರು ಅವರು ಇವತ್ತು ಇಂಥ ಮಂಗಳಾದ ಮಾತು ಇವತ್ತು ಬಿಚ್ಚಿಟ್ಟು ಅಂದರೆ ಶಾಮಿ ಮನೆಯವರು ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಪಾತ ಇಲ್ಲ, ಜಾತಿ ಮತ ಇಲ್ಲ. ಪಕ್ಷ ಯಾವಾಗ ನಾವು ಪಕ್ಷ ನಾವು BJP ನಾವು ಅಧ್ಯಕ್ಷರಾಗಿ ಅವ್ರದ್ದು ಪರೋಕ್ಷ ಪ್ರತ್ಯಕ್ಷ ಎಲ್ಲಕ್ಕೂ ಸರ್ಕಾರ ಇದೆ. ಹಾಗೆ ಚಂದ್ರಬಾಬು ಹೇಳಿದ್ರು ಅಭಿವೃದ್ಧಿ ವಿಚಾರದಲ್ಲಿ ನಾನು ಕೋಟಿ ಇರ್ತೀನಿ ನನ್ನ ಒಂದು ಸಂದೇಶವನ್ನು ಸಾರಿದಂಗೆ ಆಯಿತು. ಅವ್ರ ಬಗ್ಗೆ ನಾನು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ದೂರದಿಂದ ಅವರನ್ನು ನಾನು ಅಭಿನಂದಿಸ್ತೀನಿ. ಅದು ಕಾನೂನಿನಲ್ಲಿ ಅವಕಾಶ ಇಲ್ಲಿದ್ರೆ ಹಿಂದೆ ಯಾವ ರೀತಿ ಬೀಗ ಹಾಕಿತ್ತು ಅದೇ ರೀತಿ ಬೀಗ ಹಾಕ್ತೀವಿ ಸರ್. ತಮ್ಮ ಸಹಮತಿ ಇರ್ಬೇಕು, ಯಾಕಂದ್ರೆ ತಾವು ಇದೊಂದು ಬೀಗ ಹಾಕ್ಸಿರಿ. ಅವತ್ತು ಕಾನೂನಲ್ಲಿ ಅವಕಾಶ ಇಲ್ಲ ಅಂತಂದೇಳಿ ಅವತ್ತಿಂದ ಕಾನೂನು ಇವತ್ತು 5 ಗಂಟೆಗೆ ಅಲ್ಲೇ ನಿಂತು ನಾನು ಜಬ್ಬರ್ 5 ಗಂಟೆ ತನಕ ನಾವು ಬಿಡ್ಲಿಲ್ಲ ಸರ್. ಈಗ ಸ್ವಲ್ಪ ಆಗಿದ ತಕ್ಷಣ ಪರಿಣಾಮಗಳು ಸಿಟ್ಟಿಗೆ ಬಂದ ಅಲ್ಲಿ ಜಂಪ್ಕೊಂಡ್ರಿ. ಆ ವಿಚಾರದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಇರ್ತೀರಿ, ಕಾನೂನು ಪರವಾಗಿ ಯಾವಾಗ ನೀವು ಸಲಹೆ ಕೇಳ್ರಿ. ಎಲ್ಲ ಗೊಂದಲಗಳು ಆಗ್ತಾ ಇದೆ. ಸಭೆ ಚೆನ್ನಾಗಿ ಶಾಸಕರಿದ್ದಾರೆ, ಚೆನ್ನಾಗಿ ನಡೀತಾ ಇದೆ, ಹೋಗ್ತಾ ಇದೆ ಸಭೆ ಸುಸೂತ್ರವಾಗಿ. ವಿಷಯಾಂತರ ಮಾಡಿಬಿಟ್ಟು ಯಾವುದೋ ವಿಷಯ ತಗೊಂಡು ಏನೋ ಮಾಡಿದ್ರೆ ಸರ್ ಯಾಕಂದ್ರೆ ಶಾಸಕರು ದಯವಿಟ್ಟು ಏನು ಸಬ್ಜೆಕ್ಟ್ ಇದೆ ಅದ್ರ ಬಗ್ಗೆ ಸರಿಯಾಗಿ ಚರ್ಚೆ ಮಾಡಿ ಸರ್. ಹಾಗಿದ್ರೆ ಹೇಗೆ ಸರಿಯಾಗಿ ಚರ್ಚೆ ಮಾಡಿ, ಯಾವುದೋ ಒಂದು ವಿಷಯ ಇದು ಮಾಡ್ಕೊಂಡು ಯಾವ್ದು ನೆಕ್ಸ್ಟ್ ಸಬ್ಜೆಕ್ಟ್ ಸರ್ ಒಂದು ನಿಮಿಷ ಸರ್ ಪ್ಲೀಸ್ ಸರಿಯಾಗಿ ಈಗ ದಯಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ವಿಷಯ ಗೊತ್ತಾಗಿದ್ದಾಗ ಕೂಲಾಗಿ ಅವೆಲ್ಲ ಹಲೋ ಡೆವಲಪ್ಮೆಂಟ್ ಬಗ್ಗೆ ಗಂಗಾವತಿ ಡೆವಲಪ್ಮೆಂಟ್ ಆ ಮಾಹಿತಿ ನಮ್ಮ ಕಾಂಗ್ರೆಸ್ ಸದಸ್ಯ ಆಯಿತು. ಯಾವುದೇ ಕಾರಣಕ್ಕೂ ಅವರು ನಮಗೆ ಹೇಳ್ತಾರೆ ಅಭಿವೃದ್ಧಿ ಬಗ್ಗೆ ಯಾವುದೇ ಕುಂಠಿತ ಬರಬಾರ್ದು. ಇದು ನಮ್ಮ ಗಂಗಾವತಿ ಇವಾಗ ಅಧಿಕಾರಿ ಯಾರೇ ಹೋಗಿ ಅಭಿವೃದ್ಧಿ ಮಾಡೋದು, ಇವೆಲ್ಲ ಅಭಿವೃದ್ಧಿ ಪರವಾಗಿರಿ, ಅಭಿವೃದ್ಧಿ ಮಾಡೋದಂತ ಹೇಳ್ತಾರೆ. ಈ ಹಣ ರಾಜಕಾರಣ ನಾವು ಮಾಡ್ತೇವೆ, ನಾವು ಮಾಡ್ತಾ ಸೇರಿದ್ರೆ ಅಭಿವೃದ್ಧಿ ನಾವೇ ಕುಂಠಿತ ಮಾಡ್ತೇವೆ. ಸಾಕಾರ ಕೊಡಿ ಸರ್, ಗೌರ್ಮೆಂಟ್ ಹಾಕಿ ದುಡ್ಡು ಮಾಡಿ ಈಗ ಹೇಳಿದ್ರೆ 1 ಕೋಟಿ ರೂಪಾಯಿ ಕೊಡಂತೇವೆ. ಅದು ಸ್ವಲ್ಪ ಚೆನ್ನಾಗಿ ಒಪ್ಪಿರ್ತೀವಿ. 1 ಕೋಟಿ ಜಾರಿ ಕೊಡಂತೇಳಿ ನಮ್ಮ 14 ವಾರ್ಡ್ಗಳಿಗೆ ಏನೇನು ಅಮೌಂಟ್ ಸಿಕ್ಕಿದ್ರೆ ಅದನ್ನು ಕೊಡಂತೇವೆ. ನಾವು ಏನು ಕೊಡಬೇಕು ಅದನ್ನು ಕೊಡ್ತೀವಿ. ನಮ್ಮಲ್ಲಿ ನಮ್ಮ ಕೌನ್ಸಲ್ಸ್ 14 ಜನ ನಾವು ಕೊಡ್ಬೇಕು ಸರ್. ಕಮಿಷನರ್ ಸರ್ ಅವ್ರು ಹೇಳಿದ 16 ಅಂತ ಹೇಳಿ ನಗರೋತ್ತನೇ ಹೌದು. ಸೊ ಅದೇ ಆ ವಾರ್ಡಿಗೆ ಅದೇ ಕೌನ್ಸಲ್ಸ್ ಕೊಡಲಿ ಸರ್. ಅಭಿವೃದ್ಧಿ ವಿಚಾರ ಯಾರ್ಯಾರು ಕೌನ್ಸಲರ್ಸ್ ಬೈಕ್ ಸಿಕ್ಕಿದೆ ಅಂತ ಮಾತಾಡ್ತಾರೆ ಸರ್. ವಿರೋಧ ಪಕ್ಷ ಆದರೆ ತಂದೆ ಅವರ ಅಸ್ತಿತ್ವ ಇದೆ ಸರ್. ತಂದೆ ಅವರ ಯಾರೋ ಬೀಗ ಹಾಕಿದ್ರೆ ಯಾರು ಮಾಡಿ ನಮ್ಮ ಹೆಸರು ತಗೊಂಡು ಬೀಗ ಹಾಕಿದ್ರೆ ಅಂತ ಹೇಳಿದ್ರೆ ಮಾತಾಡ್ತೀನಿ ಸೀರಿಯಸ್ ಆಗಿ ತಗೊಂಡು ವಿಚಾರದಲ್ಲಿ ಶಾಸಕರು ಹೇಳೋರಲ್ಲ ಸ್ವಾಮಿಗಳ ಓಕೆ ಸರ್ ಪ್ಲೀಸ್ ದ ಸೀಟ್ ಚರ್ಚೆ ಮಾಡಿ. ಇಂದಿನ ಒಂದು ಸಭೆಯಲ್ಲಿ ಈಗಾಗಲೇ ಮಾತಾಡಿದ್ದೀನಿ. ಯೂಸಿಡಿ ಬಹಳಷ್ಟು ಒಂದು ಅವ್ಯವಸ್ಥಿತ ಸ್ಥಿತಿಯಲ್ಲಿದೆ. ಅದನ್ನ ಆದಷ್ಟು ಬೇಗ ಕ್ಲೀನಾಗಿ ನೀಟ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಅದು ಅಭಿಪ್ರಾಯದಿಂದ ಹೇಳ್ತಾ ಇದ್ದೀನಿ. ಮತ್ತು ಈ
ನೀರಿನ ಸಮಸ್ಯೆ ಬಹಳಷ್ಟಿದೆ. ಅದನ್ನ ಈಗಾಗಲೇ ಮಾತಾಡಿದ್ದೀನಿ, ಮತ್ತೆ ಈ ಒಂದು ಸಾರಿನೂ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಈ ಕೆಲಸ ಆಗಿಲ್ಲ ಸರ್. ಸಹಿತ ಈ ಕೇಳಿದ್ದೀನಿ ಅನ್ನೋದು. ಮತ್ತು ಅದಾದ ನಂತರ ಈ ನೀರಿನ ಕೋರ್ಸ್ ಸರಿಯಾಗಿಲ್ಲ. ಉತ್ತರ ಕೊಡಿ ಸರ್. ಯಾಕೆ ನೀವು ಒಂದೇ ಸಲಕ್ಕೆ ಸೀರಿಯಸ್ ಆಗಿ ನೀವು ಯಾಕೆ ಮಾಡ್ತೀರಿ? ಯಾರು ನಿಮ್ಗೆ ಏನು ವಿರೋಧ ಮಾಡ್ತಾ ಇಲ್ಲ ಸರ್. ನಮ್ಮ ವಾರ್ಡಿನ ಸಮಸ್ಯೆ ನಾವು ಮುಂದೆ ಹೇಳ್ತಾ ಇದ್ದೀವಿ. ತಾವು ದಯವಿಟ್ಟು ಕೂಲಾಗಿ ಉತ್ತರ ಕೊಡ್ರಿ ಸರ್, ದಯವಿಟ್ಟು ಹೇಳಿ ಹೇಳಿ. ನಮ್ಮ ಸರ್ವರಿಗೆ ನೀವು ಕೂಡ್ರಿ ಅಲ್ಲ ಸರ್, ಕರೆಕ್ಟ್. ನಮ್ಮ ಸರ್ವೋಜನವರಿಗೆ ಕೂಡಂತೀರಿ, ನಮ್ಮ ವಾಸುದೇವ್ರ ಮೇಲೆ ಪಾಪ ಕಳ್ಳಗದ ಅಂತ ಅವ್ರ ಮೇಲೆ ದೌರ್ಜನ್ಯ ಮಾಡಿ ರುದ್ರಭೂಮಿ ಅಲ್ಲಿ ಯಾವ ವ್ಯವಸ್ಥೆಯೂ ಸರಿಯಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ, ಮತ್ತು ಶೌಚಾಲಯ ಇಲ್ಲ. ಅದು 18 ಸಮಾಜದ ಮೊದಲೇ ಅದು ಯಾವ ವ್ಯವಸ್ಥೆ ಇಲ್ಲ. ರಾತ್ರಿ ಹೊತ್ತು ಹೋದಾಗ ಅಲ್ಲಿ ಕರೆಂಟ್ ಇಲ್ಲ, ಕತ್ಲ ಐತಿ. ಅದಕ್ಕೆ ಅಲ್ಲೊಂದು 50 ಲೈಟನ್ನು ಅಳವಡಿಸಬೇಕಂತ ಇದು ಅನುದಾನವನ್ನು ತರಲು ಅದನ್ನೆಲ್ಲ ರೆಡಿ ಮಾಡಿ ಮಾನ್ಯ ಶಾಸಕರಿಗೆ ನಾನು ಅದು ಸಲ್ಲಿಕೆ ಮಾಡ್ತೇನೆ. ಅದೇ ರೀತಿಯಾಗಿ ಅವರು ಈಗ ನಮಗೆ ಸ್ಟಾರ್ಟಿಂಗು 10 crores ಇದೆ, ಅದು ನಿಮ್ಮ ಸಿಟಿಗೆ ಹಾಕ್ತೀನಿ ಅಂತ ಮಾನ್ಯ ಶಾಸಕರು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಈ DPR ಕನ್ಸಲ್ಟೆನ್ಸಿ ಅನ್ನು ರೆಡಿ ಮಾಡಿ, ಆ ಕನ್ಸಲ್ಟೆನ್ಸಿ ಮುಖಾಂತರ ನಾವು DPR ರೆಡಿ ಮಾಡಿ ಸಬ್ಮಿಟ್ ಮಾಡ್ತೀವಿ. ಮತ್ತು ನೀರಿಂದು ಸಂಬಂಧಪಟ್ಟ ಹಾಗೆ ಇನ್ನೊಂದು 20-25 ಡೇಸಲ್ಲಿ ಆಲ್ಟರ್ನೇಟಿವ್ ಡೇ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಈಗೆಲ್ಲ ಇಷ್ಟೆಲ್ಲ ಚರ್ಚೆ ಆಗಿದೆ.